ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿದೆ. ದೇಶದಾದ್ಯಂತ ಚರ್ಚೆಗೆ ಕಾರಣವಾದ ಹೆಣಹೂತ ಪ್ರಕರಣವೂ ಕೂಡ ಅದೇ ಚಳಿಗಾಲದ ಅಧಿವೇಶನದಲ್ಲಿ ನಡೆದಿದೆ ಅನ್ನೋದೇ ಅಚ್ಚರಿ. ಸುವರ್ಣಸೌಧದಲ್ಲಿ ಧರ್ಮಸ್ಥಳ ಹೆಣಹೂತ ಪ್ರಕರಣದ ಬಗ್ಗೆ ಚರ್ಚೆ, ತೀವ್ರ ಸ್ವರೂಪವನ್ನು ಪಡೆದುಕೊಂಡ ಹೆಣಹೂತ ಪ್ರಕರಣದ ಚರ್ಚೆ ಸಿಎಂ ಸಿದ್ದೂರವರನ್ನೇ ಬೊಟ್ಟು ಮಾಡಿ ತೋರಿಸಿದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೊಟ್ಟು ಮಾಡಿ ತೋರಿಸಿದಾರಂತೆ. ತೀವ್ರ ಸ್ವರೂಪ ಪಡೆದ ಹೆಣಹೂತ ಪ್ರಕರಣದ ಚರ್ಚೆ ಸಿಎಂ ಸಿದ್ದರಾಮಯ್ಯರವರನ್ನೇ ಬೊಟ್ಟು ಮಾಡಿ ತೋರಿಸಿದ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ನಿಮ್ಮ ಸುತ್ತಲೇ ಇದ್ದಾರೆ ಷಡ್ಯಂತ್ರ ಮಾಡಿದವರು, ಬಿ ಕೇರ್ಫುಲ್, ಹಿಂದೂ ಧರ್ಮದ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದ ರಾಜ್ಯಾಧ್ಯಕ್ಷ ಕೊತ 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 ಕುದಿದಿದ್ದಾರೆ. ಕುತಂತ್ರ ಮಾಡಿ ಧರ್ಮಸ್ಥಳದ ಹೆಸರು ಕೆಡಿಸಿದ್ದಾರೆ. 6 ಜನ ಆರೋಪಿಗಳ ಹೆಸರು ಮಧ್ಯಂತರ ವರದಿಯಲ್ಲಿದೆ ಎಂದ ವಿಜಯೇಂದ್ರರ ಸ್ಫೋಟಕ ಹೇಳಿಕೆ ಸಂಚಲನವನ್ನು ಮೂಡಿಸುತ್ತಿದೆ. ಆದರೆ ಮಧ್ಯಂತರ ವರದಿಯಲ್ಲಿ 6 ಜನ ಆರೋಪಿಗಳ ಹೆಸರು ಇರೋದು ನಿಜಾನಾ? ವಿಜಯೇಂದ್ರರ ಕೈ ಸೇರಿರುವ ಮಧ್ಯಂತರ ವರದಿ ಯಾವುದು? ಆ 6 ಜನರನ್ನ ಅಥವಾ 6 ಜನರ ಹೆಸರನ್ನ ಹೇಳ್ತಾ ಇಲ್ಲ ವಿಜಯೇಂದ್ರ. ಯಾಕೆ? ಏನಿದು ಅಡ್ಡಗೋಡೆ ಮೇಲೆ ದೀಪ ಇಡುತ್ತಿರುವ ರೀತಿಯ ಹೇಳಿಕೆ? ಮಿಸ್ಟರ್ ವಿಜಯೇಂದ್ರ ಸಾಹೇಬ್ರೆ, ಹೋಮ್ ಮಿನಿಸ್ಟರ್ ಕೈ ಸೇರಿರೋದು ಮಧ್ಯಂತರ ವರದಿ ಅಲ್ವಾ? ಅದರಲ್ಲಿ ಆರೋಪಿಗಳ ಹೆಸರು ವಿವರ ಯಾಕಿರುತ್ತೆ ಮತ್ತು ಹೆಂಗಿರುತ್ತೆ? ಮಧ್ಯಂತರ ವರದಿಯಲ್ಲಿ ತನಿಖೆಗೆ ತೆಗೆದುಕೊಂಡ ರೂಪುರೇಷೆಗಳ ಬಗ್ಗೆ ಮಾತ್ರ ವಿವರಣೆಗಳಿರೋದಲ್ವಾ? ಎಸ್ಐಟಿ ತನಿಖಾ ತಂಡ ಮುಂದಿಟ್ಟ ಹೆಜ್ಜೆ ಮತ್ತು ರೀತಿ, ತನಿಖೆಯ ರೂಪ, ತನಿಖೆ ಮಾಡಿದ ರೀತಿ, ತನಿಖೆಯಲ್ಲಿ ಯಾರ್ಯಾರನ್ನ ವಿಚಾರಣೆಗೆ ಒಳಪಡಿಸಿದ್ವಿ, ತನಿಖೆಯಲ್ಲಿ ಏನೇನು ಸಾಕ್ಷ್ಯಗಳು ಸಿಕ್ತು, ಅದರ ವಿವರಣೆಗಳು ಮತ್ತು ವಿಶ್ಲೇಷಣೆಗಳು ಮಾತ್ರ ತನಿಖಾ ವರದಿಯಲ್ಲಿ ಇರೋದಲ್ವಾ? ಮಧ್ಯಂತರ ವರದಿ ಅದು ಪೂರ್ಣ ವರದಿ ಅದರ ಪೂರ್ಣಾವಧಿ ವರದಿಯಲ್ಲ, ಮುಕ್ತಾಯದ ವರದಿಯೂ ಅಲ್ಲ. ಚಾರ್ಜ್ ಶೀಟಿಗೂ ಮಧ್ಯಂತರ ವರದಿಗೂ ವ್ಯತ್ಯಾಸ ಇಲ್ವ ವಿಜಯೇಂದ್ರ ಸಾಹೇಬ್ರೆ? ಹೋಮ್ ಮಿನಿಸ್ಟರ್ ಕೈ ಸೇರಿರುವ ಮಧ್ಯಂತರ ವರದಿಯ ಪ್ರತಿಗಳನ್ನ ನಿಮ್ಮ ಕೈಗೆ ತಗೊಳ್ಳಿ, ಅದನ್ನ ತೆರೆದು ನೋಡಿ. ವಿಜಯೇಂದ್ರರವರು ಹೇಳೋ ತರ ನೋಡು, ಅವರು ಹೇಳೋ ರೀತಿ ಹೆಂಗಿದೆ ಅಂತ ಹೇಳಿದ್ರೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಇನ್ನೇನು ನಾಳೆ ನಾಡಿದ್ದು ಪೊಲೀಸ್ನವರೆಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಗೂ, ಗಿರೀಶ್ ಮಟ್ಟಣ್ಣನವರ ಮನೆಗೂ, ಜಯಂತ್ ಟಿ ಮನೆಗೂ, ವಿಠಲಗೌಡ ಮನೆಗೂ, ಸುಜಾತ ಭಟ್ ಅನ್ನೋ ವಯೋವೃದ್ಧೆಯ ಮಹಿಳೆಯ ಮನೆಗೂ ಪೊಲೀಸರು ಹೋಗಿ ಎಳ್ಕೊಂಡು ಬರ್ತಾರೆ ಅನ್ನೋ ತರ ಇದೆ. ಚಾರ್ಜ್ ಶೀಟಿಗೂ ಮಧ್ಯಂತರ ವರದಿಗೂ ವ್ಯತ್ಯಾಸ ಇದೆ. ಎರಡು ಒಂದಲ್ಲ. ಆರೋಪಿಗಳು ಅಕ್ಯೂಸ್ಡ್ ನಂಬರ್ 1 ಚಿನ್ನಯ್ಯನಂತೆ, ಅಕ್ಯೂಸ್ಡ್ ನಂಬರ್ 2 ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತೆ, ಆರೋಪಿ 3 ಗಿರೀಶ್ ಮಟ್ಟಣ್ಣನವರ್, ಆರೋಪಿ 4 ಜಯಂತ್ ಟಿ, ಆರೋಪಿ 5 ವಿಠಲಗೌಡ. ಏನ್ರಯ್ಯ ತಂತಿ ಬೇಲಿ ಕದ್ದಿರೋ ಪ್ರಕರಣನ? ನಮ್ಮ ಗ್ರಹಿಕೆಗೆ ತಕ್ಕನಾದ ಅಪರಾಧಿಯನ್ನ ಹುಡುಕೋ ಕೆಲಸನ ಬಿಟ್ಟು ಬಿಡೋಣ. ನಮ್ಮ ಕಲ್ಪನೆಯಲ್ಲಿ ಯಾರನ್ನ ಅಪರಾಧಿ ಮಾಡಬೇಕು ಅನ್ನೋ ಯೋಚನೆ ಬೆಂಕಿ ಇಟ್ಬಿಡೋಣ. ಆ ಯೋಚನೆಗೆ ತನಿಖಾ ಅಧಿಕಾರಿಗಳು, ತನಿಖಾ ತಂಡ ಪ್ರಕರಣವನ್ನ ಭೇದಿಸಿದೆ ಮತ್ತು ತನಿಖೆಯನ್ನ ಮಾಡಿ ಕಂಪ್ಲೀಟ್ ಆಗಲಿ ಸ್ವಾಮಿ. ಅಂತಿಮ ವರದಿ ಸಲ್ಲಿಸುವವರೆಗೂ ತಾಳ್ಮೆಯಿಂದ ಕೂತ್ಕೊಂಡಿರಿ. ನಿಮಗೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಸಬ್ಜೆಕ್ಟ್ ಬೇಕಾ? ಮೆಕ್ಕೆಜೋಳ ಪ್ರಕರಣನ ಇಟ್ಕೊಳ್ಳಿ. ನಿಮಗೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ ವಿಷಯ ಬೇಕಾ? ಬೇರೆ ಬೇರೆ ವಿಚಾರಗಳು ರಾಜ್ಯದಲ್ಲಿದೆ, ಜನ ಸಾಯ್ತಿದ್ದಾರೆ ಒಟ್ಟಿಗೆ ಇಟ್ಟಿಲ್ದಲೆ, ಅದ್ರ ಬಗ್ಗೆ ಮಾತನಾಡಿ. ಏನು ಹೇಳೋದು? ಏನು ತನಿಖೆಯನ್ನು ವಿಜಯೇಂದ್ರರವರೇ ಮಾಡಿ ಬಂದವರ ಹಾಗೆ FSL ವರದಿ ವಿಜಯೇಂದ್ರರ ಕೈ ಸೇರ್ಕೊಂಡಂಗೆ ಮಾತಾಡ್ತಿದ್ದಾರೆ. ಒಟ್ಟಾರೆ ಅದರಲ್ಲೂ ಕೂಡ ಒಂದು CM ಸ್ಥಾನಕ್ಕೆ ಅದರದೇ ಆದ ಗೌರವ ಇದೆ, ಆ ಒಂದು ಸ್ಥಾನಕ್ಕೆ ಅದರದೇ ಆದ ಬೆಲೆ ಇದೆ. ನಿಮ್ಮ ಸುತ್ತಮುತ್ತ ಕೂತ್ಕೊಂಡವರೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರೋದು ಅನ್ನೋದಾ? ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿದ್ದರಾಮಯ್ಯರನ್ನ ಬೊಟ್ಟು ಮಾಡಿ ತೋರಿಸ್ತಾರೆ. ನಿಮ್ಮ ಸುತ್ತಮುತ್ತ ಕೂತ್ಕೊಂಡವರಲ್ಲ, ಅವರೇ ಷಡ್ಯಂತ್ರ ಮಾಡಿರೋದು. ಆಸ್ ಎ ಪ್ರೋಟೋಕಾಲ್ ಪ್ರಕಾರ ಸಿದ್ದರಾಮಯ್ಯರ ಪಕ್ಕ ಹೋಮ್ ಮಿನಿಸ್ಟರ್ ಕೂತ್ಕೊಂಡಿರ್ತಾರೆ,
ಕೆಲವೊಮ್ಮೆ ಡಿ ಸಿ ಎಂ ವಿಪಕ್ಷದವರು ಕೂತ್ಕೊಳ್ಳೋ ಸಾಲಲ್ಲಿ ಕೂತ್ಕೊಂಡಿರ್ತಾರೆ. ಈ ಸದನದ ಪ್ರೋಟೋಕಾಲ್ ಪ್ರಕಾರ ಹೇಳ್ತಾ ಇರೋದು. ಸುತ್ತಮುತ್ತ ಕೂತ್ಕೊಂಡವರೇ ಷಡ್ಯಂತ್ರ ಮಾಡೋದು, ಅದರ ಅರ್ಥ ಏನು? ಮಿನಿಸ್ಟರ್ಗಳಿರ್ತಾರೆ, ಸದನದ ಆರಂಭದ 2ನೇ ಸಾಲಿನಲ್ಲಿ ಮಿನಿಸ್ಟರ್ಗಳು ಕೂತಿರ್ತಾರೆ, ಇನ್ನು ಹಿಂದೆ ಹಂಗೆ ಶಾಸಕರು, ಹೀಗೆ ಒಂದಷ್ಟು ಜನ, ಇನ್ನು ಮೇಲ್ಛಾವಣಿಯಲ್ಲಿ ಸಾರ್ವಜನಿಕರು ಬಂದಿರ್ತಾರೆ. ಅದರ ಅರ್ಥ ಏನು? ಸುತ್ತಮುತ್ತ ಕೂತವರೇ ಷಡ್ಯಂತ್ರ ಮಾಡಿರೋದು ಅಂದ್ರೆ ಅದರ ಅರ್ಥ ಏನು? ನಿಮ್ಮ ಬೆಂಬಲಿತ ಎಡಪಂಥೀಯ ಸಂಘಟನೆಗಳ ಕೈವಾಡ ಅಂತಾನೋ, ಅಥವಾ ನಿಮಗೆ ಬೆಂಬಲ ಕೊಡ್ತಾ ಇದ್ದ ಲೆಫ್ಟ್ ವಿಂಗ್ ಪೊಲಿಟಿಕಲ್ ಪಾರ್ಟಿಯ ಸದಸ್ಯರು ಅಂತಾನೋ? ಏನು ನಿಮ್ಮ ಅರ್ಥ? ನಿಮ್ಮ ಮಾರ್ಮಿಕತೆಯ ಅರ್ಥಗಳೇ ಅರ್ಥ ಆಗ್ತಿಲ್ಲ. ಧರ್ಮಸ್ಥಳ ಪ್ರಕರಣ ಸೆಷನ್ ನಡೀತಿರೋ ಹೊತ್ತಲ್ಲಿ ಸದನದಲ್ಲಿ ಚರ್ಚೆ ಆಗಲಿಲ್ಲ. ಸುವರ್ಣಸೌಧದ ಹೊರಗೆ ಬಂದಾಗ ವಿಜೇಂದ್ರರವರು ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ವಿಜೇಂದ್ರರ ಹೇಳಿಕೆ. ಸಿಎಂ ಸಿದ್ದೂರವರನ್ನೇ ಬೊಟ್ಟು ಮಾಡಿ ತೋರಿಸಿದ ವಿಜಯೇಂದ್ರ, ನಿಮ್ಮ ಸುತ್ತಲೇ ಇದ್ದಾರೆ ಷಡ್ಯಂತ್ರ ಮಾಡಿದವರು ಎಂದ ವಿಜಯೇಂದ್ರ, ಹಿಂದೂ ಧರ್ಮದ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದ ರಾಜ್ಯಾಧ್ಯಕ್ಷ, ಕುತಂತ್ರ ಮಾಡಿ ಧರ್ಮಸ್ಥಳ ಹೆಸರು ಕೆಡಿಸಿದ್ದಾರೆ, 6 ಜನ ಆರೋಪಿಗಳ ಹೆಸರು ಮಧ್ಯಂತರ ವರದಿಯಲ್ಲಿದೆ ಎಂದ ವಿಜೇಂದ್ರರ ಸ್ಫೋಟಕ ಹೇಳಿಕೆ ಈಗ ಬಹಳಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಮಧ್ಯಂತರ ವರದಿ ಯಾವುದು ವಿಜೇಂದ್ರರ ಕೈ ಸೇರಿರೋದು ಗೊತ್ತಿಲ್ಲ. ಆ 6 ಜನರ ಹೆಸರನ್ನು ವಿಜೇಂದ್ರರವರು ಪ್ರತ್ಯೇಕವಾಗಿ ಹೇಳ್ತಾನೂ ಇಲ್ಲ. 6 ಜನ ಹಿಂಗೆ ಹೇಳ್ತಾ ಹೋಗ್ತಿದ್ದಾರೆ. ಆರೋಪಿಗಳ ಹೆಸರನ್ನು ಪ್ರತ್ಯೇಕವಾಗಿ ಹೇಳುತ್ತಿಲ್ಲ. ಯಾಕೆ? ಏನಿದು ಅಡ್ಡಗೋಡೆಯ ಮೇಲೆ ದೀಪ ಇಡುತ್ತಿರುವ ರೀತಿಯ ಹೇಳಿಕೆ? ವಿಜೇಂದ್ರರವರೇ ಸ್ಪಷ್ಟೀಕರಣ ಕೊಡಬೇಕು. ಒಟ್ಟಾರೆ ವಿಜೇಂದ್ರರ ಹೇಳಿಕೆ ಈಗ ಬಹಳಷ್ಟು ಸಂಚಲನವನ್ನು ಮೂಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.